ನಿಮ್ಮ ಹತ್ರ 500 ರೂಪಾಯಿ ಇದೆಯಾ, ಅಥವಾ ನಿಮ್ಮ ಹತ್ರ 500 ಸೇರಿಸಿ 1000 ರೂಪಾಯಿ ಇದೆಯಾ, ಈ ತರ ಇದ್ರೆ ನೀವು ಈ ಬಿಸ್ನೆಸ್ ನ ಶುರು ಮಾಡಬಹುದು. ಅಥವಾ ದುಡ್ಡೇ ಇಲ್ಲದೆ ಇದ್ರೂ ಕೂಡ ಬಿಸ್ನೆಸ್ ನ ಸಿಂಪಲ್ ಆಗಿ ಶುರು ಮಾಡಬಹುದು. 7 ಬಿಸ್ನೆಸ್ ಐಡಿಯಾಗಳನ್ನ ನಾನು ವಿಡಿಯೋಲಿ ಕೊಡ್ತೀನಿ ಸ್ನೇಹಿತರೆ. ಇದ್ರಲ್ಲಿ ಏನಂದ್ರೆ 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡುವ ಕನಸು ಎಲ್ಲರಿಗೂ ಇರುತ್ತೆ. ಹಾಗಾದ್ರೆ ಇಂದಿನ ಈ ವಿಡಿಯೋ ಕೊನೆವರೆಗೂ ನೋಡೋದ್ರಿಂದ ನಿಮ್ಗೆ ಒಂದು ಮಾಹಿತಿ ಸಿಗುತ್ತೆ. ಏನಂತಂದ್ರೆ ಮೊಬೈಲ್, ಲ್ಯಾಪ್ಟಾಪ್ ಏನಿದ್ರು ಕೂಡ ಈ ಬಿಸ್ನೆಸ್ ನ ಆರಂಭಿಸಬಹುದು. ದೊಡ್ಡ ಹೂಡಿಕೆ ಅಗತ್ಯ ಇರಲ್ಲ, ಬೇಕಾದ್ದು ಕೇವಲ ಕಲಿಯುವ ಒಂದು ಆಸಕ್ತಿ ಇದ್ರೆ ಸಾಕು, ನೀವು ಕಲಿತ್ಕೊಂತ ಹೋಗ್ಬೋದು. ಈ ವಿಡಿಯೋಲಿ ನಾನು 7 ಬಿಸ್ನೆಸ್ ವಿಡಿಯೋ ಮಾಹಿತಿ ಕೊಡ್ತೀನಿ, ಸಂಪೂರ್ಣ ನೋಡಿ, ನಿಮ್ಗೆ ಕರೆಕ್ಟ್ ಆಗಿ ಇರೋ ಮಾಹಿತಿ ಸಿಗುತ್ತೆ. ಬಿಸ್ನೆಸ್ ಐಡಿಯಾ ಒಂದೇನಂದ್ರೆ, ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಏಜೆನ್ಸಿನ ಶುರು ಮಾಡೋದು. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಏಜೆನ್ಸಿ ಅಂದ್ರೆ ಏನು ಸ್ನೇಹಿತರೆ ಅಂತ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಏನಂದ್ರೆ ಒಂದು ಮಾರ್ಕೆಟಿಂಗ್ ನ ಮಾಡೋದು, ಅವರ ಪ್ರಾಡಕ್ಟ್ಸ್ ನ ಸೋಷಿಯಲ್ ಮೀಡಿಯಾಲಿ ಮಾರ್ಕೆಟಿಂಗ್ ನ ಮಾಡೋದನ್ನೇ ಈ ಏಜೆನ್ಸಿಗಳು ಮಾಡ್ತವೆ. ಅವರ ಒಂದು ಪ್ರಾಡಕ್ಟ್ ಇರುತ್ತೆ, ಏನಿಲ್ಲ ಈ ಪರ್ಸ್ ಇದೆ, ಈ ಪರ್ಸ್ ನ ನಾನು ಸೇಲ್ ಮಾಡ್ಬೇಕು. ಹೇಗೆ ಸೇಲ್ ಮಾಡೋದು, ಅದಕ್ಕೆ ಒಂದು ಮಾರ್ಕೆಟಿಂಗ್ ಮಾಡೋದಲ್ಲ. ನೀವು ಫೇಸ್ಬುಕ್ ಅಲ್ಲಿ ಇರ್ಬೋದು, ಇನ್ಸ್ಟಾಗ್ರಾಮ್ ಆಡ್ ಗಳನ್ನ ನೋಡ್ತಿರಲ್ಲ, ಆಡ್ ರನ್ಸ್ ಗಳನ್ನ ಮಾಡ್ತಿರ್ತಾರೆ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಎಲ್ಲ ಕಡೆ ಆಡ್ ಬರ್ತಿರುತ್ತೆ. ಅದೇನ ನೀವು ಮಾಡೋದು, ಆಡಿಯನ್ಸ್ ಒಂದು ಟಾರ್ಗೆಟ್ ರೀಚ್ ಮಾಡೋದು. ಅಂದ್ರೆ ಯಾರಿಗೆ ರೀಚ್ ಆಗಬೇಕು, ಈ ಪರ್ಸ್ ಎಲ್ಲರಿಗೂ ಕೊಡ್ಬೇಕಾ, ಚಿಕ್ಕ ಮಕ್ಳಿಗೆ ಹೋಗ್ಬೇಕಾ, ಇಲ್ಲ. ಅದೇ ಟಾಯ್ಸ್ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಕೂಡ ತೋರಿಸ್ಬೇಕು. ಅದೇ ರೀತಿ ಯಾರಿಗೆ ತೋರಿಸಿದೆ, ಆಡಿಯನ್ಸ್ ಟಾರ್ಗೆಟಿಂಗ್ ನ ಮಾಡೋದು ತುಂಬಾ ಮುಖ್ಯ. ಆ ಟಾರ್ಗೆಟಿಂಗ್ ಮಾಡೋ ಆಡಿಯನ್ಸ್ ನ ಹೇಗೆ ಟಾರ್ಗೆಟ್ ಮಾಡೋದು, ಏನಂದ್ರೆ ಈ ಪರ್ಸ್ ಏನು ಜೆಂಟ್ಸ್ ಪರ್ಸು, 15ರಿಂದ ಒಂದು 30, 40, 50 ವರ್ಷದವರೆಗೂ ಯಾರು ಬೇಕಾದ್ರೂ ಬಳಸ್ತಾರೆ. ಆದ್ರೆ ಗಂಡಸ್ರಿಗೆ ಮಾತ್ರ ತೋರಿಸ್ಬೋದು, ಹೆಂಗಸ್ರಿಗೆ ತೋರಿಸಬಾರ್ದು ಈ ಆಡ್ ನ, ನಾವು ಮಾಡೋ ಆಡ್ ನ. ಅದೇ ರೀತಿ ಹೆಣ್ಮಕ್ಳಿಗೆ ತೋರಿಸ್ಬಾರ್ದು, ಮಕ್ಳಿಗೆ ತೋರಿಸ್ಬಾರ್ದು, ತುಂಬಾ ವಯಸ್ಸಾಗಿರೋರಿಗೆ, ಗಂಡಸ್ರಿಗೆ ಮಾತ್ರ ತೋರಿಸ್ಬೇಕು. ಆ ತರ ಇದೊಂದು ಎಕ್ಸಾಂಪಲ್ ಅಷ್ಟೇ ಕೊಟ್ಟೆ. ಈ ಫೇಸ್ಬುಕ್ ಆಡ್, ಇನ್ಸ್ಟಾಗ್ರಾಮ್ ಆಡ್, ಯೂಟ್ಯೂಬ್ ಆಡ್ ಬಗ್ಗೆ ಕಲಿತ್ರೆ ಈ ಕಂಪನಿಗಳಿಗೆ ಸೇವೆಯನ್ನು ನೀಡಬಹುದು. ನೀವು ಚಿಕ್ಕದಿರ್ಬೋದು, ಯಾವ್ದೇ ದೊಡ್ಡ ಪುಟ್ಟ ಚಿಕ್ಕ ಪುಟ್ಟ ಯಾವ್ದೇ ಕಂಪನಿ ಇದ್ರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಸಿಗದೆ ಇದ್ರು ಚಿಕ್ಕ ಪುಟ್ಟ ಜಾಹೀರಾತು ನೀವು ಫ್ರೀ ಆಗಿ ಸ್ಟಾರ್ಟಿಂಗ್ ಮಾಡ್ಕೊಡ್ಬೋದು. ಆಮೇಲೆ ಕೂಡ ಇದನ್ನ ನಡೆಸ್ಕೊಳ್ತಾ ಹೋಗ್ಬೋದು. ಜಾಹೀರಾತಿನ ಹಣ ಕಂಪನಿಯದ್ದೇ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಹಣವನ್ನ ಸ್ಪೆಂಡ್ ಮಾಡ್ಬೇಕಾಗಿಲ್ಲ. ನೀವೇನಿದ್ರು ಐಡಿಯಾ ಕೊಟ್ಬಿಟ್ಟು ಅವ್ರಿಗೆ ಹೇಗ್ ಮಾಡೋದು ಅಂತ ತೋರ್ಸ್ಕೊಂತ ಹೋದ್ರೆ ನೀವು ಇದರಲ್ಲಿ ಸಂಪಾದನೆಯನ್ನ ಮಾಡ್ಬೋದು. ತಿಂಗಳಿಗೆ ಏನಿಲ್ಲ ಅಂದ್ರೂ 5,000ನ 20-25,000 ಮಾಡೋರು ಇದಾರೆ, ಲಕ್ಷಾಂತರ ರೂಪಾಯಿ ಮಾಡೋರು ಇದಾರೆ ಆಡ್ ಕಂಪನಿ ಏಜೆನ್ಸಿಗಳು. ಅದೇ ಸ್ಟಾರ್ಟಿಂಗ್ ಕಮ್ಮಿನೇ ಸಿಗುತ್ತೆ. ಹೇಗೆ ಕೆಲಸ ಹುಡುಕೋದು ಅಂತ ನೀವು ಕೇಳಿದ್ರೆ ಸುಮಾರು ಡೀಟೇಲ್ಸ್ ಇದೆ. ಲಿಂಕ್ಡ್ಇನ್ ಹುಡುಕ್ಬೋದು, ಫೈವರ್ ಅಂತ ಇರುತ್ತೆ, ಅಪ್ವರ್ಕ್ ಅಂತ ಇರುತ್ತೆ. ಈ ಮೂರಲ್ಲಿ ನೀವು ಒಂದು ಕೆಲಸವನ್ನ ಶುರು ಮಾಡ್ಬೋದು. ಹೇಗೆ ಹುಡುಕೋದು, ಇಲ್ಲೆಲ್ಲ ನಿಮ್ಗೆ ಕೆಲಸ ಸಿಗುತ್ತೆ. ಫೈವರ್ ಅನ್ನೋದು ಮತ್ತೆ ಅಪ್ವರ್ಕ್ ಅನ್ನೋದು ಫ್ರೀಲ್ಯಾನ್ಸಿಂಗ್ ಮಾಡೋದಕ್ಕೆ ಒಂದು ವೆಬ್ಸೈಟ್ಗಳು. ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ಆಗ್ಲೇ ಕೊಟ್ಟಿದ್ದೀನಿ. ನೀವು ಕೂಡ ಯೂಟ್ಯೂಬ್ ಅಲ್ಲಿ ಅಥವಾ ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಅದ್ರ ಮಾಹಿತಿ ಸಿಕ್ಕೇ ಬಿಡುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, 2ನೇ ಬಿಸ್ನೆಸ್ ಐಡಿಯಾ ಹೋಮ್ ಟ್ಯೂಷನ್ ಮತ್ತೆ ಸ್ಕಿಲ್ ಕೋಚಿಂಗ್. ಒಂದು ಸ್ಕಿಲ್ ಇದೆ ಅಂತಂದ್ರೆ ನಿಮ್ಗೆ ಏನೋ ಒಂದು ಮಾಡಕ್ಕೆ, ಅಥವಾ ಒಂದು ಟೈಪಿಂಗ್ ಸ್ಕಿಲ್ ಇದೆ, ಅಥವಾ ಒಂದು ಪ್ರೋಗ್ರಾಮಿಂಗ್ ಸ್ಕಿಲ್ ಇದೆ, ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಸ್ಕಿಲ್ ಇದೆ, ಅಥವಾ ನೀವು ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿ ಬರುತ್ತೆ, ಸೈನ್ಸ್ ಚೆನ್ನಾಗಿ ಬರುತ್ತೆ, 10ನೇ ಕ್ಲಾಸ್ ಓದಿದ್ರು ಸಹಿತ 10ನೇ ಕ್ಲಾಸ್ 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳಿಗೆ ತರಗತಿಗಳಿಗೆ ಟ್ಯೂಷನ್ ಮಾಡ್ಬೋದು. ಕ್ಯಾನ್ವಾ ಕಲಿಸೋದು, ಡಿಜಿಟಲ್ ಮಾರ್ಕೆಟಿಂಗು, ಸ್ಪೋಕನ್ ಇಂಗ್ಲಿಷು, ಕಂಪ್ಯೂಟರ್ ಸ್ಕಿಲ್ಸು, ವಿಡಿಯೋ ಎಡಿಟಿಂಗು ಮುಂತಾದ ಕೌಶಲ್ಯಗಳನ್ನು ಕೂಡ ಕಲಿಸ್ಕೊಳ್ತಾ ಹೋಗ್ಬೋದು. ಇದರಲ್ಲಿ ಹೂಡಿಕೆ ಬಹುತೇಕ ಇಲ್ವೇ ಇಲ್ಲ. ಒಬ್ಬ ವಿದ್ಯಾರ್ಥಿಯಿಂದ 1000 ರೂಪಾಯಿಂದ ಪಡೆದ್ರು 20 ವಿದ್ಯಾರ್ಥಿಯಿಂದ ನೀವು 20,000-25,000 ಹಣ ಗಳಿಸಬಹುದು. 3ನೇ ಬಿಸ್ನೆಸ್ ಐಡಿಯಾ ಏನಂದ್ರೆ ವಿಡಿಯೋ ಎಡಿಟಿಂಗ್ ಸರ್ವಿಸ್. ಇವತ್ತಿಗೆ ನೋಡ್ತಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗ್ಬೋದು, ಯೂಟ್ಯೂಬ್ ಅಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಎಡಿಟಿಂಗ್ ಮಾಡಿ ಚೆನ್ನಾಗಿ ಕಾಣೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ಅದನ್ನ ಅವರೇ ಮಾಡ್ತಾರೆ, ಅವ್ರಿಗೆ ಮಾಡಕ್ಕೆ ಟೈಮೇ ಇರಲ್ಲ. ಎಷ್ಟು ಜನಕ್ಕೆ ಬ್ಲಾಗರ್ಸ್ ಇರ್ಬೋದು, ಈ ತರ ನಮ್ ತರ ವಿಡಿಯೋ ಮಾಡೋರು ಇರ್ಬೋದು, ಎಲ್ಲರಿಗೂ ಎಡಿಟರ್ಸ್ ಬೇಕಾಗ್ತಾರೆ, ಥಂಬ್ನೇಲ್ ಮಾಡೋರು ಬೇಕಾಗ್ತಾರೆ. ಅದನ್ನ ನೀವು ಪ್ರೊವೈಡ್ ಮಾಡ್ಬೋದು. ಎಲ್ಲ ಎಡಿಟಿಂಗ್ ಕಲ್ತ್ಕೋಬೇಕಾಗುತ್ತೆ. ವಿಡಿಯೋ ಎಡಿಟರ್ಸ್ಗೆ ಇವಾಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಇದೆ. ಕ್ಯಾಪ್ ಕಟ್ಟು, VN, ಫಿಲ್ಮೋರಾ ಅಥವಾ ಪ್ರೀಮಿಯರ್ ಪ್ರೋ. ಕ್ಯಾಪ್ ಕಟ್ಟು ಮತ್ತೆ VN ಇದು ಒಂದ್ ಮಟ್ಟಕ್ಕೆ ಮೊಬೈಲ್ ಆಪ್ ಆದ್ರೆ, ಫಿಲ್ಮೋರಾನು ಮೊಬೈಲ್ ಬರುತ್ತೆ. ಆದ್ರೆ ಫಿಲ್ಮೋರಾ ಮತ್ತೆ ಪ್ರೀಮಿಯರ್ ಪ್ರೋ, ಅಡೋಬಿ ಪ್ರೀಮಿಯರ್ ಪ್ರೋ ಇವೆರಡು ನೀವು ಕಂಪ್ಯೂಟರ್ ಅಲ್ಲೇ ಕಲಿಬೇಕಾಗುತ್ತೆ. ಫೋನಲ್ಲಿ ಕೂಡ ಕ್ಯಾಪ್ ಕಟ್ ಅಲ್ಲಿ ಬಳಸಿ ಸಿಕ್ಕಾಪಟ್ಟೆ ಚೆನ್ನಾಗಿ ಎಡಿಟ್ ಮಾಡೋರು ಕೂಡ ಇದ್ದಾರೆ. ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಇರ್ಬೋದು, ಶಾರ್ಟ್ ವಿಡಿಯೋಗಳು, ಅಡ್ವರ್ಟೈಸ್ಮೆಂಟ್ ವಿಡಿಯೋಗಳು ಎಲ್ಲದಕ್ಕೂ ಕೂಡ, ಅಥವಾ ಪ್ರಮೋಷನಲ್ ವಿಡಿಯೋ ನಾನು ಫಸ್ಟ್ ಹೇಳಿದ್ನಲ್ಲ ಅದಕ್ಕೂ ಕೂಡ ನಿಮ್ಗೆ ಕಂಟೆಂಟ್ ಬೇಕಾಗುತ್ತಲ್ಲ, ಅದನ್ನ ನೀವು ಎಡಿಟ್ ಮಾಡಿ ಕೊಡ್ಬೋದು. 500-5,000 ಚಾರ್ಜ್ ಮಾಡೋ ಜನರು ಕೂಡ ಇದ್ದಾರೆ. ಈಗ 4ನೇ ಬಿಸ್ನೆಸ್ ಐಡಿಯಾ ಬಗ್ಗೆ ಹೋಗ್ಬಿಡೋಣ. ಎಲ್ಲ ಕಡೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾ ಇರ್ತಾರೆ. ಅದನ್ನೇ ನೀವು AI ಸರ್ವಿಸ್ ಏಜೆನ್ಸಿ ಒಂದು ಕೊಡ್ಬೋದು. ಏನಪ್ಪಾ ಇದು AI ಅಂತಂದ್ರೆ, ಇವಾಗ AI ಯುಗ ಶುರು ಆಗಿದೆ. ಚಾಟ್ GPT, ಜೆಮಿನೈ, ಕ್ಲೌಡ್, ಈಗ ಕ್ಯಾನ್ವಾ, ಈ ತರ AI ಟೂಲ್ಸ್ ಗಳು ಕೂಡ ಬಹಳವಾಗಿ ಬಂದ್ಬಿಟ್ಟಿದೆ. ಮುಂದಿನ ದಿನಗಳಿಗೆ ಕೂಡ ಭಾರಿ ಅವಕಾಶ ಇದನ್ನ ಕ್ರಿಯೇಟ್ ಮಾಡುತ್ತೆ. ಜಾಬ್ ನೀವು ಸಿಗ್ಬೇಕು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬಗ್ಗೆ ತಿಳ್ಕೊಳ್ಳೇಬೇಕು.
ಆಯ್ತಾ. ಅದೇನಂದ್ರೆ ಇದರಲ್ಲಿ ತಮ್ನೆಲ್ಲೋ ಡಿಸೈನು, ಕಂಟೆಂಟ್ ರೈಟಿಂಗು, ಬ್ಲಾಗ್ ನ ಬರೆಯೋದು, ಡೇಟಾನ ಅನಲೈಸ್ ಮಾಡೋದು, ಸೋಷಿಯಲ್ ಮೀಡಿಯಾ ಕಂಟೆಂಟ್ ನ ಕ್ರಿಯೇಷನ್ ಮಾಡಿಕೊಡೋದು, ಅಥವಾ ರೆಸ್ಯೂಮೆ ಕೆಲಸ ಹುಡುಕ್ತಿರೋ ರೆಸ್ಯೂಮೆ ಬಿಲ್ಡ್ ಮಾಡೋದು, ಅಥವಾ ಬಿಸ್ನೆಸ್ ಪ್ಲಾನಿಂಗ್ ಮಾಡ್ಕೊಡೋದು, ಇದೆಲ್ಲದೂ ಕೂಡ AI ಅಲ್ಲಿ ಮಾಡ್ಬೋದು. ಅದನ್ನ ನೀವು ಹೇಗೆ ಮಾಡೋದು ಅಂತ ಪ್ರಾಂಪ್ಟ್ ರಿಲೇಟೆಡ್ ಆಗಿ ಬರೆಯೋದನ್ನ ಕಲ್ತು ಬಿಟ್ರೆ ನಿಮ್ಗೆ ಒಳ್ಳೆ ಅವಕಾಶಗಳು ಕೆಲಸದವಾಗಿ ಸಿಗುತ್ತೆ. ಇದನ್ನ ಯಾರು ಬೇಕಾದ್ರೂ ಕೂಡ ಮಾಡ್ಬೋದು. ಮುಂದೆ ಐಡಿಯಾ ಬಂದ್ಬಿಟ್ಟು 5ನೇ ಬಿಸ್ನೆಸ್ ಐಡಿಯಾ, SEO ಏಜೆನ್ಸಿ. ಏನಪ್ಪಾ ಇದು SEO ಅಂದ್ರೆ ಸಿಕ್ಕಾಬಟ್ಟೆ ಅವಕಾಶ ಬರೋ ಇದು ಕೂಡ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. ಏನಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಗೂಗಲ್ ಅಲ್ಲಿ ಏನೋ ಒಂದು ಸರ್ಚ್ ಮಾಡ್ತೀರಾ, ಏನಂದ್ರೆ ನನಗೆ ಹೋಟೆಲ್ಸ್ ಬೇಕು, ದೋಸೆ ತಿನ್ಬೇಕಪ್ಪ, ದೋಸೆ ಅಂತ ಸರ್ಚ್ ಮಾಡ್ತೀರಾ, ದೋಸೆ ನಿಯರ್ ಮೀ ಅಂತ ಅನ್ಕೊಳ್ಳಿ, ಎಲ್ಲ ಹತ್ರದಲ್ಲಿ ನಂಗಿರೋ ದೋಸೆ ಅಂಗಡಿ ತೋರಿಸು ಅಂತ. ಅವಾಗ ಗೂಗಲ್ ಬಂದ್ಬಿಟ್ಟು ಮೊದಲನೇದಾಗಿ, ಎರಡನೇದಾಗಿ ಮ್ಯಾಪ್ಸ್ ಅಲ್ಲಿ ತೋರಿಸೋದಾಗ್ಲಿ ಅಥವಾ ವೆಬ್ಸೈಟ್ ಅಲ್ಲಿ ತೋರಿಸೋದಾಗ್ಲಿ ಎಲ್ಲದೂ ಕೂಡ ಸಿಂಕ್ ಆಗಿರುತ್ತೆ. ತೋರಿಸೋದಾಗ್ಲಿ ನಿಮಗೆ ಬೆಸ್ಟ್ ಆಫ್ ಬೆಸ್ಟ್ ತೋರಿಸುತ್ತೆ ಅಲ್ವಾ. ನೀವೇನೇ ಶೂ ಅಂತ ಸರ್ಚ್ ಮಾಡಿದ್ರೆ ಫ್ಲಿಪ್ಕಾರ್ಟ್, ಅಮೆಝಾನ್ ಬೆಸ್ಟ್ ಬರುತ್ತೋ, ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ಕಂಪ್ನಿಗಳು ಬರುತ್ತೋ, ನೀವು SEO ಅಂದ್ರೆ ಸರ್ಚ್ ಇಂಜಿನ್ ಅಲ್ಲಿ ವರ್ಡ್ಸ್ಗಳನ್ನ ಹಾಕಿ, ಕೀವರ್ಡ್ಸ್ಗಳನ್ನ ಹಾಕಿ ಬೇರೆ ಬೇರೆ ಮುಖಾಂತರ ಮಾಡ್ತಾರೆ SEO ಆಪ್ಟಿಮೈಸೇಷನ್. ಅದನ್ನ ಮಾಡಿ ನೀವು ನಿಮ್ಮ ವೆಬ್ಸೈಟ್ ನ ಚೆನ್ನಾಗಿ ರ್ಯಾಂಕ್ ನ ಮಾಡ್ಬೋದು. ಪ್ರತಿಯೊಂದು ಯೂಟ್ಯೂಬರ್ಗೆ ತನ್ನ ವಿಡಿಯೋ ಸರ್ಚ್ ರಿಸಲ್ಟ್ ನಲ್ಲಿ ಬರಬೇಕು. ಇದಕ್ಕಾಗಿ SEO ಎಕ್ಸ್ಪರ್ಟ್ ಅಗತ್ಯವಿರುತ್ತದೆ ಕೂಡ. ಕೀಬೋರ್ಡ್ ರಿಸರ್ಚ್, ಆನ್ ಪೇಜ್ SEO ಅಥವಾ ಆಫ್ ಪೇಜ್ SEO ಇವೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಇದನ್ನ ಸಪರೇಟ್ ಆಗಿ ಸರ್ಚ್ ಮಾಡಿ ಕೂಡ ನೀವು ತಿಳ್ಕೊಬಹುದು. ಯೂಟ್ಯೂಬ್ ಅಲ್ಲಿ ಕೂಡ SEO ಕಲ್ತ್ರೆ ನಿಮ್ಮ ವಿಡಿಯೋ ಹಾಕಿ ವಿಡಿಯೋನ ಫಸ್ಟ್ ತೋರಿಸುತ್ತೆ. ಈಗ ನಾನು ಬಿಸ್ನೆಸ್ ಐಡಿಯಾ ವಿಡಿಯೋ ಮಾಡ್ತಿದ್ದೀನಿ, ನನ್ನ ವಿಡಿಯೋ ಮೇಲೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡಬೇಕು, ಕರೆಕ್ಟ್ ಆಗಿ ಕೀವರ್ಡ್ಸ್ ಹಾಕ್ಬೇಕು, ಟ್ಯಾಗ್ಸ್ ಹಾಕ್ಬೇಕು, ಡಿಸ್ಕ್ರಿಪ್ಷನ್ ಬರೀಬೇಕು, ಟೈಟಲ್ ಬರೀಬೇಕಲ್ಲ, ಆ ತರ. ನೆಕ್ಸ್ಟ್ 6ನೇ ಬಿಸ್ನೆಸ್ ಐಡಿಯಾ ಹೇಳ್ಬಿಡ್ತೀನಿ. 6ನೇ ಬಿಸ್ನೆಸ್ ಐಡಿಯಾ ಹೋಗಿದ್ದ ಮುಂಚೆ ನಮ್ಮ ಚಾನಲ್ ಇಷ್ಟೊತ್ತರೂ ನೋಡಿದ್ದೀರ ಲೈಕ್ ಮಾಡಿ, ಬೇರೆ ವಿಡಿಯೋಗಳು ಕೂಡ ಹೋಗಿ ಚೆಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಮರಿಬೇಡಿ. 6ನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಇದು ಕೂಡ ಇನ್ಸ್ಟಾಗ್ರಾಮ್ ಅಫಿಲಿಯೇಟೆಡ್ ಮಾರ್ಕೆಟಿಂಗ್. ಏನಿದು ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಅಂದ್ರೆ ಮುಂದಿನ ಅವಕಾಶ ಇನ್ಸ್ಟಾಗ್ರಾಮ್ ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದು ಇನ್ಸ್ಟಾಗ್ರಾಮ್ ಕೇವಲ ಒಂದು ಮನರಂಜನೆ ಕೇಂದ್ರ ಆಗಿಲ್ಲ ಸ್ನೇಹಿತರೆ, ಏನಾಗಿದೆ ಅಂದ್ರೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ಬೆಳೆದಿದೆ. ಮುಂಚೆ ಯೂಟ್ಯೂಬ್ ಹೇಗಿತ್ತು, ಇವಾಗ ಇನ್ಸ್ಟಾಗ್ರಾಮ್ ಕೂಡ ಅಷ್ಟೇ ಬೆಳೆದಿದೆ. ಅಲ್ಲೂ ಕೂಡ ಸುಮಾರು ದುಡ್ಡು ಮಾಡ್ತಾರೆ. ಡೈರೆಕ್ಟ್ ಆಗಿ ದುಡ್ಡು ಮಾಡದೇ ಇರೋ ಯೂಟ್ಯೂಬ್ ಅಲ್ಲಿ ಮಾಡಿದ ಹಾಗೆ ಕಂಟೆಂಟ್ ಮಾಡಿ ಅಥವಾ ಆಡ್ ಪ್ರಮೋಷನ್ಸ್ ಗಿಟ್ಟಿಸ್ಕೊಂಡು ಅಲ್ಲಿ ಕೂಡ ದುಡ್ಡು ಮಾಡ್ತಾರೆ. ನೀವು ಒಂದು ನೀಶ್ ಆಯ್ಕೆ ಮಾಡ್ಕೊಂಡು, ನೀಶ್ ಅಂದ್ರೆ ಒಂದು ಸ್ಪೆಸಿಫಿಕ್ ಟಾಪಿಕ್. ನಾನು ನೋಡಿ ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಗಳು ಹಾಕಿದ್ದೀನಿ, ಅದ್ರ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಯಾವಾಗ ಮಾಡ್ತಿಲ್ಲ. ಇದು ಒಂದು ನೀಶ್ ಟಾಪಿಕ್. ನೀಶ್ ಅಂದ್ರೆ ಒಂದು ಪ್ರಮುಖವಾಗಿ, ಪ್ರತ್ಯೇಕವಾಗಿ ನಿಮಗೆ ಇಷ್ಟವಾಗುವಂತ ಒಂದು ಹಂತದ ಯಾರು ಜಾಸ್ತಿ ಮಾಡದೇ ಇರುವಂತ ಟಾಪಿಕ್, ಅದಕ್ಕೆ ನೀಶ್ ಟಾಪಿಕ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಆ ವಿಷಯಕ್ಕೆ ಸಂಬಂಧಿಸಿದ ರೀಲ್ಸ್ ಇರ್ಬೋದು ಅಥವಾ ಕಂಟೆಂಟ್ ನ ಮಾಡ್ಬೋದು. ಅಮೆಝಾನ್ ಅಥವಾ ಇತರ ಅಫಿಲಿಯೇಟೆಡ್ ಪ್ರಾಡಕ್ಟ್ಸ್. ಈಗ ನೋಡಿ ಸಮ್ಮರ್ ಅಂದ್ರೆ ಏನು, ಬಿಸಿಲು ಜಾಸ್ತಿ ಇರುತ್ತೆ. ಅಂದ್ರೆ ಬಿಸಿಲು ಜಾಸ್ತಿ ಇದ್ರೆ ಏನಾಗುತ್ತೆ, ಆವಾಗ AC, ಕೂಲರ್ಗಳು, ಫ್ಯಾನ್ಗಳು ಜಾಸ್ತಿ ಸೆಲ್ ಆಗೋ ಟೈಮ್. ಅವಾಗ ನೀವು ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಾಕಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಎಲ್ಲ ಅಫಿಲಿಯೇಟೆಡ್ ಲಿಂಕ್ ಗಳನ್ನ ಹಾಕಿದಾಗ ಯಾರೇ ಅದನ್ನ ಕ್ಲಿಕ್ ಮಾಡಿ ಬೈ ಮಾಡಿದಾಗ AC ಇರ್ಬೋದು, ಫ್ಯಾನ್ ಇರ್ಬೋದು, ಏರ್ ಕೂಲರ್ ಇರ್ಬೋದು, ಏನೇ ಬೈ ಮಾಡಿದ್ರು ನಿಮಗೆ ಅದ್ರ ಒಂದೊಂದು ಪರ್ಸೆಂಟೇಜ್, ಅಂದ್ರೆ 1000 ರೂಪಾಯಿ ಐಟಮ್ ಇದ್ರೆ ಒಂದು 5 ರಿಂದ 10 ರೂಪಾಯಿ ಆ ತರ ಒಂದು ಪರ್ಸೆಂಟೇಜು ಅಮೆಝಾನ್ ಅವರು, ಫ್ಲಿಪ್ಕಾರ್ಟ್ ಅವರು ನಿಮಗೆ ಡೈರೆಕ್ಟ್ ಆಗಿ ಕೇಳಿಸ್ತಾರೆ. ಅದನ್ನ ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಅಂತಾರೆ. ನಾನು ಇದನ್ನ ಒಂದು ಎಕ್ಸಾಂಪಲ್ ಹಾಕೊಟ್ಟೆ ಸಮ್ಮರ್ ಅಲ್ಲಿ. ಅದೇ ರೀತಿ ತುಂಬಾ ಚಳಿ ಇದ್ದಾಗ ಹೀಟ್ರು ಅಥವಾ ಏನೇ ಟೈಮ್ಗೆ ನೀವು ಕೂಡ ಏನೇ ಸರ್ಚ್ ಮಾಡಿದ್ರೆ, ಈಗ 500 ಒಳಗೆ ಒಂದು ಇಯರ್ಫೋನ್ಸ್ ತೋರ್ಸಪ್ಪ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸುಮಾರು ಇಯರ್ಫೋನ್ಸ್ ಬರುತ್ತಲ್ಲ, ಆ ತರ ಇಯರ್ಫೋನ್ಸ್ ಒಂದು ಲಿಸ್ಟ್ ಅಲ್ಲಿ ನೀವು ಹಾಕಿರೋ ವಿಡಿಯೋ ಕ್ಲಿಕ್ ಮಾಡಿದಾಗ ಅಫಿಲಿಯೇಟೆಡ್ ಲಿಂಕ್ ಗಳನ್ನ ಹಾಕ್ತೀರಾ, ಒಂದು 5 ಬೆಸ್ಟ್ ಇಯರ್ಫೋನ್ಸ್ ತೋರಿಸ್ತೀರಾ. ಆ ಇಯರ್ಫೋನ್ಸ್ ಯಾರೋ ಒಬ್ರಿಗೆ ಇಷ್ಟ ಆಯ್ತು, ಚೆನ್ನಾಗಿದೆ, ಎಲ್ಲೋ ಹೋಗೋಣ ಅಂದ್ರೆ ಕ್ಲಿಕ್ ಮಾಡ್ತಾರೆ, ಅವಾಗ ಅಮೆಝಾನ್, ಫ್ಲಿಪ್ಕಾರ್ಟ್ಗೆ ಹೋಗುತ್ತೆ. ಅಲ್ಲಿ ಹೋದಾಗ ಅವ್ರು ಪರ್ಚೇಸ್ ಮಾಡಿದಾಗ ಅದೊಂದು ಪರ್ಸೆಂಟೇಜ್, ಚಿಕ್ಕ ಪರ್ಸೆಂಟೇಜ್, 1 or 2% ಅಷ್ಟು, 100 ರೂಪಾಯಿಗೆ 1-2 ರೂಪಾಯಿ, 1000 ರೂಪಾಯಿಗೆ 10-15 ರೂಪಾಯಿ ಒಬ್ಬೊಬ್ಬರಿಂದ ಬರುತ್ತೆ ಪರ್ಚೇಸ್ ಮಾಡ್ಕೊಂಡ್ರೆ. ಹಾಗೂ ಅದೇ ಲಿಂಕ್ ಇಂದ ಹೋಗಿ ಅವ್ರು ಏನೇ ಬೈ ಮಾಡಿದ್ರು ಕೂಡ ಅದು ಕೂಡ ಬರುತ್ತೆ. ಇದು ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ. ಸಿಕ್ಕಾಪಟ್ಟೆ ಯೂಟ್ಯೂಬರ್ ಕೂಡ ಇನ್ಸ್ಟಾಗ್ರಾಮ್ ಕೂಡ ಮಾಡ್ತಾನೆ ಇದ್ದಾರೆ. ಈಗ ನೆಕ್ಸ್ಟ್ ಬಿಸ್ನೆಸ್ ಐಡಿಯಾ ಏನಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಇದು ಕೂಡ ಸೋಷಿಯಲ್ ಮಾರ್ಕೆಟಿಂಗ್ ತರನೇ ಇದು ಒಂದು ಪವರ್ಫುಲ್ ಬಹು ಸ್ಕೇಲಬಲ್ ಬಿಸ್ನೆಸ್ ಮಾಡೆಲ್ ಕೂಡ. ಇದರಲ್ಲಿ ಸೋಷಿಯಲ್ ಮೀಡಿಯಾ ಹೆಂಗೆ ಮ್ಯಾನೇಜ್ಮೆಂಟ್, ಈ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಅವಾಗಲೇ ಹೇಳ್ದಂಗೆ ಕಂಟೆಂಟ್ ನ ಕ್ರಿಯೇಟ್ ಮಾಡೋಕೆ ಹೆಲ್ಪ್ ಮಾಡೋದು, ವೆಬ್ಸೈಟ್ ನ ಮ್ಯಾನೇಜ್ ಮಾಡೋದು. ಯಾವುದೋ ವೆಬ್ಸೈಟ್ ಇದೆ, ಈಗ ಹೋಟ್ಲ್ ವೆಬ್ಸೈಟ್ ಇದೆ, ಏನೋ ಅವ್ರ ಬಿಸ್ನೆಸ್ ವೆಬ್ಸೈಟ್ ಇದೆ, ಅದನ್ನ ನೀವು ಮಾಡೋದು, ಆಡ್ ಗಳನ್ನ ರನ್ ಮಾಡೋದು, ಮತ್ತೆ ಲೀಡ್ ಜನರೇಷನ್
ಜನರೇಷನ್ ಮಾಡ್ಕೊಡೋದು. ಈಗಂದ್ರೆ ಈಗ ಯಾವ್ದೋ ಒಂದು ಶೋಭಾ ಅಪಾರ್ಟ್ಮೆಂಟ್ಸ್ ಇದೆ ಅಥವಾ ಯಾವ್ದೋ ಒಂದು ಅಪಾರ್ಟ್ಮೆಂಟ್ಸ್ ಇದೆ, ಅವರು ಮನೆಗಳನ್ನ ಸೇಲ್ ಮಾಡ್ತಾರೆ, ಅವ್ರಿಗೆ ಕೂಡ ಲೀಡ್ ಜನರೇಷನ್ ನ ನೀವು ಆಡ್ ರನ್ ಮಾಡೋ ಮುಖಾಂತರ ಕೊಡ್ಬೋದು, ಅವರು ಕೂಡ ಪರ್ಸೆಂಟೇಜ್ ನ ಕೊಡ್ತಾರೆ. ಹಾಗೂ ಆಡ್ಸ್ಗೆ ರನ್ ಮಾಡಕ್ ಅವ್ರದ್ದೇ ಕಾಸ್ಟಿಂಗ್ ಇರುತ್ತೆ. ಅದು ಎಲ್ಲರಿಗೂ ಈಸಿಯಾಗಿ ಆತರ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ದೊಡ್ಡ ದೊಡ್ಡ ಬಿಸ್ನೆಸ್ ಅವ್ರು ಕೊಡದಿರೋ ಚಿಕ್ಕದಾಗಿ ನೀವು ಶುರು ಮಾಡಬಹುದು. ಇದು ಒಂದು ಸಣ್ಣ ಮಟ್ಟದಿಂದ ಆರಂಭಿಸಿ ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದಾದ ತುಂಬಾ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ. ಇದು 7ನೇದು ಕೊಟ್ಟೆ. ಒಂದು ಕನ್ಕ್ಲೂಷನ್ ಏನಂತಂದ್ರೆ, ನೀವು ಅರ್ಥ ಮಾಡ್ಕೊಳ್ಳಿ, 2026 ಇರ್ಬೋದು 27 ಇರ್ಬೋದು, ಅಷ್ಟೇ ಆದ್ರೂ ಕೂಡ ಒಂದು ಡಿಮ್ಯಾಂಡ್ ಇರುವ 7 0 ಇನ್ವೆಸ್ಟ್ಮೆಂಟ್, 500 ತೋರಿಸ್ಬಿಟ್ಟೆ, 1000 ತೋರಿಸ್ಬಿಟ್ಟೆ, ಏನು ದುಡ್ಡಿಲ್ದರೂ ಕೂಡ ಶುರು ಮಾಡೋ ಬಿಸ್ನೆಸ್. ಏನಿಲ್ಲ ಅಂದ್ರೂ ನೀವು ಯೋಚನೆ ಮಾಡಬೇಕು, ಓದಬೇಕು, ಬಗ್ಗೆ ತಿಳ್ಕೋಬೇಕು. ಆವಾಗ ಇದ್ರ ಬಗ್ಗೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವು ಇದಕ್ಕೆ ಬಿಸ್ನೆಸ್ಗೆ ಟೈಮ್ ಕೊಡ್ಬೇಕಾಗತ್ತೆ. ಟೈಮ್ ಇಸ್ ಮನಿ ಅಂತಾರಲ್ವಾ, ಏನೋ ಟೈಮೇ ದುಡ್ಡು ಅಂತ ಕೂಡ ಹೇಳ್ತಾರಲ್ವ, ಆ ತರ ನೀವು ಅದನ್ನ ಅರ್ಥ ಮಾಡ್ಕೊಂಡು ಇದ್ರ ಬಗ್ಗೆ ಜಾಸ್ತಿ ಇನ್ನಷ್ಟು ಮಾಹಿತಿ ತಿಳ್ಕೊಂಡು ನಿಧಾನಕ್ಕೆ ಶುರು ಮಾಡ್ಬೇಕಾಗುತ್ತೆ. ಏನು ಅರ್ಜೆಂಟ್ ಮಾಡಕ್ ಹೋಗ್ಬಿಡಿ. ನೀವು ವಿದ್ಯಾರ್ಥಿಯಾಗಿದ್ರೆ ಒಂದು ಲ್ಯಾಪ್ಟಾಪ್ ಅಥವಾ ಏನೋ ಫೋನ್ ಇದ್ದೇ ಇರುತ್ತಲ್ವ, ವಿಡಿಯೋ ಎಡಿಟಿಂಗು, ಎ ಸರ್ವಿಸಸ್, ಅಫಿಲಿಯೇಟೆಡ್ ಮಾರ್ಕೆಟಿಂಗು ಮುಂತಾದ ಆರಾಮಾಗಿ ಶುರು ಮಾಡ್ಬೋದು. ಅಥವಾ ಗೃಹಿಣಿ ಆಗಿದ್ರೆ, ಮನೇಲಿ ಇದ್ದೀರಾ, ಮನೇಲಿ ಮಕ್ಳಿದ್ದಾರೆ, ಗಂಡ ಇದ್ದಾರೆ ಅಂತೆಲ್ಲ ಇದ್ರೆ, ನೀವು ಕೂಡ ಹೋಮ್ ಟ್ಯೂಷನ್ ಮಾಡಿಸೋದು, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡೋದು ಮತ್ತು ಇದು ಒಂದು ಉತ್ತಮ ಆಯ್ಕೆ ಆಗಿರುತ್ತೆ. ನೀವು ಉದ್ಯೋಗದಲ್ಲಿದ್ರೆ, ನೀವು ಅಲ್ಲಿ ಕೆಲಸ ಮಾಡ್ತಿದ್ರೆ, ನೀವು ಸ್ವಲ್ಪ ಏನೋ ಸೆಕೆಂಡ್ ಇನ್ಕಮ್ ಆಗಿ ಏನೋ ಜನರೇಟ್ ಮಾಡಬೇಕು ಅಂತಂದ್ರೆ SEO, ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಫ್ರೀಲಾನ್ಸಿಂಗ್ ಸರ್ವಿಸ್ಗಳನ್ನ ನಾನು ಅವಾಗಲೇ ಹೇಳಿದ್ನಲ್ಲ, ಫೈವರ್, ಅಪ್ವರ್ಕ್ ಇದರದೆಲ್ಲ ಕೊಡ್ಬೋದು. ಸೈಡ್ ಇನ್ಕಮ್ ಆಗಿ ಜನರೇಟ್ ಕೂಡ ಆಗುತ್ತೆ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಯಶಸ್ಸು ಒಂದು ದಿನದಲ್ಲಿ ಬರಲ್ಲ, ಒಂದೇ ದಿವಸದಲ್ಲಿ ಯಶಸ್ಸು ಬರಲ್ಲ. ಕಷ್ಟಪಡ್ತಿದ್ರೆ ನೀವು ಟೈಮ್ನ ಕೊಡ್ಬೇಕಾಗುತ್ತೆ. ಪ್ರಯತ್ನ ಪಡೋದನ್ನ ನಿಲ್ಸದೆ ಕಷ್ಟಪಟ್ಟರೆ 1 ರಿಂದ 2 ವರ್ಷದಲ್ಲಿ ಒಳ್ಳೆ ಲಾಭವನ್ನು ಮಾಡ್ತೀರಾ, ಇನ್ನೊಬ್ಬರಿಗೆ ಮಾದರಿಯಾಗಿ ಕೂಡ ಜೀವನವನ್ನ ಮಾಡ್ತೀರಾ ಅಂತ ಹೇಳ್ತಾ, ಇದು ಒಂದು ವಿಡಿಯೋ ಉಪಯುಕ್ತವಾಗಿ ನಿಮ್ಗೆ ಅನ್ಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರೇ ಬಿಸ್ನೆಸ್ ಮಾಡಬೇಕು ಅಂತೀರಾ, ಕಮ್ಮಿ ಬಂಡವಾಳದಲ್ಲಿ ಅಥವಾ ಏನು ಬಂಡವಾಳನೇ ಇಲ್ಲಪ್ಪ ನಾನು ಶುರು ಮಾಡಬೇಕು ಅಂತ ಇದ್ರೆ ಮನೇಲೇ ಶುರು ಮಾಡಬೇಕು, ಅಥವಾ ಜಾಸ್ತಿ ನನ್ನ ಹತ್ರ ಫೋನ್ ಅಷ್ಟೇ ಇರೋದು, ಲ್ಯಾಪ್ಟಾಪ್ ಅಷ್ಟೇ ಇರೋದು, ಅಥವಾ ನನಗೆ ಜಾಸ್ತಿ ಖರ್ಚು ಮಾಡೋಕ್ಕಾಗಲ್ಲ, ಕಮ್ಮಿ ಬಜೆಟಲ್ಲಿ ಮಾಡಬೇಕು ಅಂದ್ರೆ ಇದು ನಿಮ್ಗೆ ಸಿಕ್ಕಾಪಟ್ಟೆ ಒಳ್ಳೆ ವಿಡಿಯೋ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಈ ತರ ವಿಡಿಯೋಗಳಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ನಾವು ವಿಡಿಯೋ ಲೈಕ್ ಮಾಡಿ ಹಾಗೂ ಹೈಪ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಬಿಸ್ನೆಸ್ ಐಡಿಯಾ ಮುಚ್ಚೋದು ಹಿಡ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ ಸ್ನೇಹಿತರೆ.